ಸಾಮಾನ್ಯವಾಗಿ ನಾವು ದಾಳಿಂಬೆ ಹಣ್ಣನ್ನು ತರ್ತೀವಿ, ಬಿಡಿಸ್ಕೊಂಡು ಕಾಳುಗಳನ್ನಷ್ಟೇ ತಿಂತೀವಿ, ಈ ಸಿಪ್ಪೆಗಳನ್ನು ಎಸೆದು ಬಿಡ್ತೀವಿ. ಆದರೆ ಈ ಸಿಪ್ಪೆಯಲ್ಲಿ ಕೂಡ ಒಂದು ಒಳ್ಳೆಯ ಔಷಧಿ ಗುಣ ಇರುತ್ತೆ. ಇದರಿಂದ ಆರೋಗ್ಯಕರವಾದ ತಂಬುಳಿ ಮಾಡೋ ವಿಧಾನವನ್ನು ನಾನಿವತ್ತು ತೋರಿಸ್ತಾ ಇದ್ದೇನೆ. ಸಿಪ್ಪೆಯನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆ ಬಾಣಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಒಂದು ಅರ್ಧ ಚಮಚ ಜೀರಿಗೆ ಹಾಗೆ 7-8 ಕಾಳುಮೆಣಸು ಹಾಕಿ ಹುರ್ಕೊಳ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಬೆಂದ ನಂತರ ನಾನು ಹೆಚ್ಚಿಟ್ಕೊಂಡ ದಾಳಿಂಬೆ ಸಿಪ್ಪೆಯನ್ನು ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಬಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ತಣಿಯೋದಕ್ಕೆ ಬಿಡೋಣ. ದಾಳಿಂಬೆ ಸಿಪ್ಪಿನಲ್ಲಿ ಒಗರಿನ ಅಂಶ ಇರೋದ್ರಿಂದ ಇದು ಡಯಾಬಿಟಿಸ್ ಇದ್ದವರಿಗಂತೂ ತುಂಬಾ ಒಳ್ಳೆಯದು. ಹಾಗೆಯೇ ಬೇದಿಯಾದಾಗ ಈ ರೀತಿ ತಂಬುಳಿ ಮಾಡಿಕೊಂಡು ಸೇವಿಸಿದರೆ ಬೇದಿ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ನಾನು ಈಗ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡಿದ್ದೇನೆ. ಈ ರೀತಿ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಡೆದ ಮಜ್ಜಿಗೆಯನ್ನು ಹಾಕ್ತಾ ಇದ್ದೇನೆ. ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಾಡಿಕೊಂಡ್ರೆ ಆಯಿತು. ದಾಳಿಂಬೆ ಸಿಪ್ಪಿಗೆ ಏನು ಪರಿಮಳ ಇಲ್ಲದೇ ಇರೋದ್ರಿಂದ ಇದಕ್ಕೊಂದು ಒಗ್ಗರಣೆ ಹಾಕಲೇಬೇಕು. ತುಪ್ಪದಲ್ಲಿ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವು ಹಾಗೆ ಸ್ವಲ್ಪ ಇಂಗನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ತಂಬುಳಿಯ ರುಚಿ ಇನ್ನೂ ಹೆಚ್ಚಾಗುತ್ತೆ. ಊಟದ ಮೊದಲ ಅನ್ನಕ್ಕೆ ಈ ರೀತಿ ತಂಬುಳಿಗಳಿಂದ ಊಟ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಅನ್ನದ ಜೊತೆಗೆ ಈ ಹದಕ್ಕೆ ಮಾಡ್ಕೊಂಡಿದ್ದೇನೆ. ಕುಡಿಯೋದಾದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.